ಭದ್ರಾ ಅಚ್ಚುಕಟ್ಟು ಪ್ರದೇಶಗಳಿಗೆ ಮಳೆಗಾಲದ ಬೆಳೆಗಳಿಗೆ ನೀರು ಹರಿಸುವ ಕುರಿತು ಚರ್ಚೆ ನಡೆಸಲು ಜುಲೈ 21ರಂದು ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಭೆ ಕರೆಯಲಾಗಿದೆ ಎಂದು ಅತ್ತಿಗೆರೆ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಎಒ ರವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿದ್ದು, ಸಭೆಯಲ್ಲಿ ತಕ್ಷಣ ಭದ್ರಾ ನೀರಾವರಿ ಸಲಹಾ ಸಮಿತಿಯ ಸಭೆ ಕರೆಯಬೇಕು. ಭದ್ರಾ ಜಲಾಶಯದಲ್ಲಿ ಇರುವ ನೀರಿನ ಲಭ್ಯತೆಗೆ ಅನುಗುಣವಾಗಿ ನೀರು ಬಿಡುವ ದಿನಾಂಕ ನಿರ್ಧಾರ ಮಾಡಬೇಕೆಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಮಗೊಂಡನಹಳ್ಳಿಯ ಎಚ್ ಸಿದ್ದೇಶ್, ಸಿಡಿ ಮಹೇಂದ್ರ, ಕೆಜೆ ರಂಗನಾಥ್, ಶರಣಪ್ಪ ಇದ್ದರು. ಇಂದಿನ ವರ್ಷದಲ್ಲಿ ಭದ್ರಾ ಡ್ಯಾಮ್ ತುಂಬದೆ ರೈತರಿಗೆ ಅನಾನುಕೂಲ ಆಗಿದೆ. ಆ ವಿಚಾರದಲ್ಲಿ ಈಗ ಹೆಂಗೋ ಭಗವಂತನ ಕೃಪೆಯಿಂದ ಈ ಒಂದು ಡ್ಯಾಮಿಗೆ ಸುಮಾರು 45,000 ಸಾವಿರ ಕ್ಯೂಸೆಕ್ಸ್ ಬರ್ತಾ ಇರೋದ್ರಿಂದ ಈಗ ಒಂದು ನಮಗೆ ಅತಿ ಶೀಘ್ರದವಾಗಿ ಎಲ್ಲ ರೈತರಿಗೆ ಭದ್ರಾ ಅಚ್ಚುಕಟ್ಟು ಪ್ರದೇಶ ಸಂಬಂಧಪಟ್ಟ ಈ ಒಂದು 8 ತಾಲೂಕುಗಳಿಗೂ ನೀರನ್ನು ಉಣಿಸ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದವರು ಅತಿ ಶೀಘ್ರ ತಗೋಬೇಕಂತಂದು ಅತಿ ಶೀಘ್ರದಲ್ಲಿ ನೀರಿನ ಲಭ್ಯತೆಗೆ ಅನುಸಾರವಾಗಿ ನೀರನ್ನು ನಮ್ಮ ರೈತರಿಗೆ ಒದಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ತಾರೀಖು 21/7/2024 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪ ಬಾಡ ಇದರಲ್ಲಿ ಭದ್ರಾ ಅಚ್ಚುಕಟ್ಟು ರೈತರ ಸಭೆಯನ್ನು ಕರೆಯಲಾಗಿದೆ. ಶಾಸಕರ ಅಧ್ಯಕ್ಷತೆ. ಈ ಸಭೆಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಯಕೊಂಡದ ಕ್ಷೇತ್ರದ ಯುವ ಶಾಸಕರು ಆಗಿರ್ತಕ್ಕಂಥ ನಮ್ಮ ಕೆಎಸ್ ಬಸವಂತಪ್ಪನವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಯಾಕೆಂದರೆ ಮೊನ್ನೆ ನಾವು ಐಬಿಯಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಅವರೇ ಸೂಚನೆ ಮಾಡಿದರು, ಈ ಒಂದು ಸಂದರ್ಭದಲ್ಲಿ ಸಿಟಿ ಕರೆಯೋದಕ್ಕೆ ಬೇಡ, ಗ್ರಾಮಾಂತರ ಪ್ರದೇಶ ರೈತರಿಗಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶ ನೀವು ಗ್ರಾಮದಲ್ಲಿ ಕರೀರಿ ಅಂತ ನಮ್ಮ ಶಾಸಕರು ನಮಗೂ ಮತ್ತು ನಮ್ಮ ಶರಣಪ್ಪರಿಗೂ ತಿಳಿಸಿರೋದ್ರಿಂದ ಇಲ್ಲಿ ಸಿದ್ದೇಶ್ವರ ಎಲ್ಲ ಇದ್ವಿ ಅವತ್ತು ಐಬಿಯಲ್ಲಿ. ಆವಾಗ ಅದಕ್ಕೋಸ್ಕರ ನಾವು ಬಾಡ ಮರುಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ 21ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆದಿದ್ದೀವಿ.